ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಸಾಮಾನ್ಯವಾಗಿ ಯಾವುದೇ ಒಂದು ಸರ್ಕಾರ ಅಧಿಕಾರದಲ್ಲಿದ್ದಾಗ ಫೈನಾನ್ಷಿಯಲ್ ಇಯರ್ಗೆ ಒಂದು ಬಜೆಟನ್ನು ಮಂಡಿಸ್ತಾ ಇದೆ. ಇದು ಅನೇಕ ವರ್ಷಗಳಿಂದ, ಶತಮಾನಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿ. ಈ ಬಜೆಟ್ಟಿನ ಇತಿಹಾಸ ಭಾಳ ಜನಕ್ಕೆ ಗೊತ್ತಿಲ್ಲ. ಈಜಿಪ್ಟಿನಿಂದಲೇ ಬಜೆಟ್ಟಿನ ಇತಿಹಾಸ ಪ್ರಾರಂಭ ಆಗುತ್ತೆ. ರೋಮ್ ಸಾಮ್ರಾಜ್ಯದಲ್ಲಿ ಬಜೆಟನ್ನು ಮಂಡಿಸಲಿಕ್ಕೆ ಶುರು ಮಾಡ್ತಾರೆ. ನಂತರ ಬೇರೆ ಬೇರೆ ದೇಶಗಳು ಅದನ್ನು ಅನುಸರಿಸ್ತಾ ಇದೆ. ಈ ಬಜೆಟ್ ಅನ್ನುವುದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥ ಶಬ್ದ. ಅದನ್ನು ಫ್ರಾನ್ಸ್ನಲ್ಲಿ ಬಜೆಟ್ ಅಂತ ಹೇಳಿದರು, ಇಂಗ್ಲೀಷ್ನಲ್ಲಿ ಬಜೆಟ್ ಅಂತ ಹೇಳಿದರು. ಯಾವಾಗ ಆಂಗ್ಲ ಸಾಮ್ರಾಜ್ಯ ಜಗತ್ತಿನಲ್ಲೆಲ್ಲ ತನ್ನ ಕಾಲೋನಿಗಳನ್ನು ಮಾಡಿತು, ಆವಾಗ ಈ ಬಜೆಟನ್ನು ತನ್ನ ಕಾಲೋನಿಗಳಲ್ಲಿ ಮಂಡಿಸಲಿಕ್ಕೆ, ಆ ದೇಶಗಳಿಂದ ಆದಾಯವನ್ನು ತರಲಿಕ್ಕೆ ಒಂದು ಉಪಕರಣವಾಗಿ ಉಪಯೋಗಿಸ್ತಿತ್ತು. ನಂತರದಲ್ಲಿ ಎಲ್ಲ ದೇಶಗಳು ಕೂಡ ತಮ್ಮ ತಮ್ಮ ದೇಶದ ಬಜೆಟ್ಗಳನ್ನು ಮಂಡಿಸಲಿಕ್ಕೆ ಪ್ರಾರಂಭ ಮಾಡಿದವು. ನಂತರ ಫ್ರಾನ್ಸ್ ಕೂಡ ಇಂಗ್ಲೀಷಿನ ಶಬ್ದ ಬಜೆಟನ್ನೇ ಅಳವಡಿಸಿಕೊಂಡಿತು. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಈಗಲೂ ಕೂಡ, ಮುಂದೆ ಕೂಡ ನಡೀಬೋದು, ಈ ಬಜೆಟನ್ನು ಮಂಡನೆ ಮಾಡತಕ್ಕಂಥ ಮತ್ತು ಅದಕ್ಕೆ ಸಮ್ಮತಿಯನ್ನು ಪಡೀತಕ್ಕಂಥ ಒಂದು ಪ್ರಕ್ರಿಯೆ ನಡೆದೇ ಇದೆ. ಭಾರತದಲ್ಲಿ ಮೊಟ್ಟ ಮೊದಲನೆಯದಾಗಿ 1859ರಲ್ಲಿ ಜೇಮ್ಸ್ ವಿಲ್ಸನ್ ಅಂತಕ್ಕಂಥ ಆಂಗ್ಲ MP ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ವಿಕ್ಟೋರಿಯಾ ರಾಣಿ ಅವರನ್ನು ಭಾರತದಲ್ಲಿ ಬಜೆಟನ್ನು ಮಂಡಿಸಲಿಕ್ಕೆ ಕಳಿಸಿರ್ತಾರೆ. ಆ ಆಂಗ್ಲ MP ಜೇಮ್ಸ್ ವಿಲ್ಸನ್ ಆದಾಯ ತೆರಿಗೆಗೆ ಒತ್ತು ಕೊಡ್ತಾರೆ. ಅಂದರೆ ಭಾರತದಲ್ಲಿರ್ತಕ್ಕಂಥ ಆದಾಯವನ್ನು ಇಂಗ್ಲೆಂಡಿಗೆ ಹೇಗೆ ತೆಗೆದುಕೊಂಡು ಹೋಗಬೇಕು, ಭಾರತದ ಆದಾಯ ಎಷ್ಟು, ಎಲ್ಲಿ ಎಲ್ಲಿ ಸುಳಿದು ಹೋಗ್ತಾ ಇದೆ, ಏನೇನು ಮಾಡಬೇಕು ಅನ್ನುವುದನ್ನು ಆ ಬಜೆಟ್ನಲ್ಲಿ ವ್ಯಕ್ತಪಡಿಸ್ತಾರೆ. ಆದ ಕಾರಣ ಈ ಆದಾಯಕ್ಕೆ, ಸ್ವಂತ ಆದಾಯಕ್ಕೆ, ಅಂದರೆ ವ್ಯಕ್ತಿಗತ ಆದಾಯಕ್ಕೆ ಒತ್ತು ಕೊಟ್ಟು ಆ ವ್ಯಕ್ತಿಗಳಲ್ಲಿರ್ತಕ್ಕಂಥ ಸಂಪತ್ತನ್ನು ತೆರಿಗೆ ರೂಪದಲ್ಲಿ ತಮ್ಮ ದೇಶಕ್ಕೆ ಕೊಂಡೊಯ್ಯುವ ಒಂದು ಪ್ರಕ್ರಿಯೆ ಒಳಪಡಿಸ್ತಾರೆ. ಆದರೆ ಏನೋ ಎಂತೋ ಕ್ರಿಸ್ತಶಕ 1860ರಲ್ಲಿ ಆ ವಿಲ್ಸನ್ ಸತ್ತೋಗ್ಬಿಡ್ತಾರೆ. ನಂತರದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. 1957 ಆಗಸ್ಟ್ 15ರಂದು ಸ್ವತಂತ್ರ ಭಾರತದಲ್ಲಿ ಷಣ್ಮುಗಂ ಚೆಟ್ಟಿ ಎನ್ನುವರು ಭಾರತದ ಬಜೆಟನ್ನು ಮಂಡಿಸ್ತಾರೆ. ಪ್ರಥಮವಾಗಿ ಬಜೆಟನ್ನು ಮಂಡಿಸ್ತಕ್ಕಂಥ ವ್ಯಕ್ತಿಗಳು ಅವರು. ಅದಾದ ನಂತರ ಮೆಥಾಯಿಸ್ ಅನ್ನುವ ವ್ಯಕ್ತಿ ಬಜೆಟನ್ನು ಮಂಡಿಸ್ತಾರೆ. ನಂತರದ ದಿನಗಳಲ್ಲಿ, ನಂತರದ ವರ್ಷಗಳಲ್ಲಿ ಈ ಬಜೆಟ್ ಮಂಡನೆ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ ಫೈನಾನ್ಷಿಯಲ್ ಇಯರ್ ಮಾರ್ಚ್ನಲ್ಲಾಗಲಿ, ಜೂನ್ನಲ್ಲಾಗಲಿ, ಜುಲೈನಲ್ಲಾಗಲಿ ಈ ಬಜೆಟನ್ನು ಮಂಡನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿಯಾಗಿ ಪ್ರಸ್ತುತದಲ್ಲಿ ಅಧಿಕಾರದಲ್ಲಿರತಕ್ಕಂಥ NDA ಸರ್ಕಾರ ಕೂಡ ತಾನು ಬಜೆಟನ್ನು ಮಂಡಿಸಿತು. ವಿತ್ತ ಸಚಿವೆಯಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಜುಲೈ 23, 2024ರಂದು ಬಜೆಟನ್ನು ಮಂಡನೆ ಮಾಡಿದರು. ಸಾಮಾನ್ಯವಾಗಿ ಎಲ್ಲರೂ ಬಜೆಟನ್ನು ಮಂಡನೆ ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ, ಅಂದರೆ ಆರ್ಥಿಕ ವಿಷಯಗಳ ಬಗ್ಗೆ, ಆದಾಯದ ವಿಷಯಗಳ ಬಗ್ಗೆ, ಹೂಡಿಕೆ ಬಗ್ಗೆ ಇತ್ಯಾದಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆಮೇಲೆ ಮುಂದಿನ ಬೆಳವಣಿಗೆಗಾಗಿ
ಮುಂದಿನ ಪ್ರಗತಿಗಾಗಿ ಏನು ಕಾರ್ಯಕ್ರಮ ಕೈಗೊಳ್ಳಬೇಕನ್ನೋದನ್ನು ಕೂಡ ಅದರಲ್ಲಿ ತಿಳಿಸಿರ್ತಾರೆ. ಅದನ್ನೇ ಅನುಸರಿಸಿಕೊಂಡು ಏನು ಮಾಡ್ತಾರೆ, ಇಡೀ ವರ್ಷ ಈ ಕಾರ್ಯಕ್ರಮಗಳನ್ನು ಅಥವಾ ಇಡೀ ವರ್ಷ ಅದನ್ನು ಜಾರಿ ಮಾಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಬಜೆಟ್ಟು ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಇವತ್ತು ಶ್ರೀಸಾಮಾನ್ಯರು ಕೂಡ ಅದು ಅರ್ಥವಾಗುವುದು ಕಷ್ಟ ಆಗುತ್ತೆ. ಯಾಕಂದರೆ ಆ ಬಜೆಟ್ ಒಂದು ಆರ್ಥಿಕ ಪ್ರಕ್ರಿಯೆ. ಆದರೆ ಆ ಬಜೆಟ್ಟಿನ ಬಗ್ಗೆ ಗಮನ ಹರಿಸಿದವರು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅರ್ಥಶಾಸ್ತ್ರವನ್ನು ಅಭ್ಯಾಸ ಮಾಡಿದವರು ಆ ಬಜೆಟನ್ನು ತಿಳ್ಕೊಳ್ಬೋದು, ಅದು ಅವರ ಗಮನ ಹರಿಸ್ತಾರೆ. ಬರೀ ಅರ್ಥಶಾಸ್ತ್ರದಲ್ಲಿ ಡಿಗ್ರಿ ಪಡೆಕೊಂಡ್ರೆ ಬಜೆಟ್ ಅರ್ಥ ಮಾಡಿಕೊಳ್ಳೋದು ಅಂತ ಅರ್ಥ ಅಲ್ಲ. ಆ ದಿನ ಹೋಯಿತು, ಈಗಿನ ದಿನಗಳೇ ಮೇಲೆ. ಆ ಬಜೆಟಿನ ಕಡೆ ಗಮನ ಹರಿಸಿದಾಗ ಏನಾಗುತ್ತೆ, ನಾವು ಆ ಬಜೆಟನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಅರ್ಥಶಾಸ್ತ್ರವನ್ನು ಓದದೇ ಇರತಕ್ಕಂಥ ವಿದ್ಯಾರ್ಥಿ ಅಥವಾ ವ್ಯಕ್ತಿ ಒಂದು ಮಟ್ಟಕ್ಕೆ ಈ ಬಜೆಟನ್ನು ಅರ್ಥೈಸಬಹುದು. ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಸಾಮಾನ್ಯವಾಗಿ ಬಜೆಟ್ಟು 4 ಅಂಶಗಳನ್ನು ಹೊಂದಿರ್ತದೆ. ಒಂದು ಆದಾಯ, ಇನ್ನೊಂದು ವೆಚ್ಚ, ಮತ್ತೊಂದು ಹೂಡಿಕೆ, ಮತ್ತೊಂದು ಸಾಲ ಮರುಪಾವತಿ. ಈ ಆದಾಯದಲ್ಲಿ ಏನು ಮಾಡ್ತವೆ, ಆ ದೇಶದಲ್ಲಿ GDP ಎಷ್ಟಿದೆ ಅದನ್ನು ಆದಾಯ ಅಂತ ಪರಿಗಣಿಸ್ತಾರೆ. ಈ ಆದಾಯಕ್ಕೆ ಯಾವ್ಯಾವ ಮೂಲಗಳಿಂದ ಹಣ ಬರ್ತಾ ಇದೆ, ಸರ್ಕಾರ ಕೊಟ್ಟಿರ್ತಕ್ಕಂಥ ಸಾಲಗಳು, ಅದರಿಂದ ಆದಾಯ ಬರುತ್ತೆ. ವ್ಯಕ್ತಿಗತ ಆದಾಯ, ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವ, ಅದರಿಂದ ಆದಾಯ ಬರುತ್ತೆ. GST ಮೂಲಕ ಆದಾಯ ಬರುತ್ತೆ. ಹೂಡಿಕೆ ಮಾಡಿರ್ತಾರಲ್ಲ ಅಲ್ಲಿಂದಲೂ ಕೂಡ ಆದಾಯ ಬರುತ್ತೆ. ಇವೆಲ್ಲ ಸೇರಿ ಈ GDP ಮತ್ತಿನ್ನತರ ವಿಷಯಗಳ ಬಗ್ಗೆ ನಿರ್ಣಯ ಆಗುತ್ತೆ. ಸಾಮಾನ್ಯವಾಗಿ ಒಂದು ದೇಶದ GDPಯ ಹಿನ್ನೆಲೆಯಲ್ಲಿ ಬೆಳವಣಿಗೆಯನ್ನು ಲೆಕ್ಕ ಹಾಕ್ತಾರೆ. ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಏನಿದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಆ ದೇಶದ ಆದಾಯವನ್ನು, ಆ ದೇಶದ ಬೆಳವಣಿಗೆಯನ್ನು ಗುರುತಿಸ್ತಾರೆ. ಹೀಗೆ ನೋಡಿದಾಗ ಏನಾಗುತ್ತೆ, ನಮಗೆ ಈ ಆದಾಯ, ವೆಚ್ಚ, ಹೂಡಿಕೆ ಮತ್ತು ಸಾಲ ಮರುಪಾವತಿ ಬಗ್ಗೆ ಕೆಲವಾರು ವಿಷಯಗಳು ಗೊತ್ತಾಗ್ತವೆ. ಆದಾಯ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಯಿತು. ಆದಾಯ GSTಯಿಂದನೂ ಕೂಡ ಬರುತ್ತೆ. ಅಂದರೆ ಈ ಉತ್ಪಾದನೆ ಮಾಡ್ತಾರಲ್ಲ, ಉತ್ಪಾದನಾ ವಸ್ತುಗಳ ಮೇಲೆ GST ಅಂತ ಏನಾಗ್ತಾರಲ್ಲ, ಅದರಿಂದ ಆದಾಯ ಬರುತ್ತೆ. ಸರ್ಕಾರ ಹೂಡಿರ್ತಕ್ಕಂಥ ಬಂಡವಾಳದಿಂದ ಆದಾಯ ಬರುತ್ತೆ. ಸರ್ಕಾರ RBIಗೆ ಎಷ್ಟೋ ಲೋನ್ ಕೊಟ್ಟಿತ್ತು, ಅದರ ಬರವಾದರೂ ಕೂಡ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿತ್ತು. ಮೊನ್ನೆ ಆ RBI 2.1 ಲಕ್ಷ ಕೋಟಿ ಆದಾಯವನ್ನು ಭಾರತ ಸರ್ಕಾರಕ್ಕೆ ಕೊಟ್ಟಿತು. ಅಂದರೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಆದಾಯವನ್ನು ಸಂಗ್ರಹಿಸ್ತಕ್ಕಂಥ ಪದ್ಧತಿ ನಮ್ಮಲ್ಲಿದೆ. ಆ ಆದಾಯ ನೋಡಿಕೊಂಡು ನಾವು ಖರ್ಚುಗಳನ್ನು ಮಾಡಬೇಕಾಗುತ್ತೆ. ಆದರೆ ಆದಾಯ ಮೀರಿ ಖರ್ಚು ಮಾಡಿಬಿಟ್ರೆ ಏನಾಗುತ್ತೆ, ಅಲ್ಲಿ ನಾವು ಬೇರೆ ದಾರಿಯನ್ನು ಹುಡುಕಬೇಕಾಗುತ್ತೆ. ಸಾಮಾನ್ಯವಾಗಿ ಆದಾಯಕ್ಕೆ ವೆಚ್ಚಕ್ಕೆ ಹೊಂದಾಣಿಕೆ ಇರಬೇಕು. ಆದಾಯಕ್ಕಿಂತ ವೆಚ್ಚ ಕಡಿಮೆ ಆಗಿರಬೇಕು, ಆಗ ಉಳಿದುದನ್ನು ಹೂಡಿಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಆದಾಯಕ್ಕಿಂತ ವೆಚ್ಚನೇ ಜಾಸ್ತಿ ಆಗಿಬಿಟ್ರೆ, ಉದಾಹರಣೆಗೆ ನನ್ನ ಆದಾಯ 200 ರೂಪಾಯಿ, ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು, ಭಾಳ ಸರಳೀಕರಣಗೊಳಿಸಲಿಕ್ಕೆ 200 ರೂಪಾಯಿ. ಆದರೆ ಖರ್ಚು 250 ರೂಪಾಯಿ. ಅಂದರೆ ಬರ್ತಕ್ಕಂಥ ಆದಾಯ 200 ರೂಪಾಯಿ, ಖರ್ಚು ಮಾಡುವುದು 250 ರೂಪಾಯಿ. ಇನ್ನು 50 ರೂಪಾಯಿ ಕೊರತೆ ನನಗುಂಟಾಯ್ತಿಲ್ಲ. ಆ 50 ರೂಪಾಯಿಯನ್ನು ಹೇಗೆ ಉಳಿಸ್ಕೊಳ್ಳೋದು? ನಮ್ಮಲ್ಲಿರ್ತಕ್ಕಂಥ ಉತ್ಪಾದನೆಯನ್ನು ಬೇರೆ ರೀತಿಯಾಗಿ ಹೆಚ್ಚೆಚ್ಚು ಮಾಡಬೇಕಾಗುತ್ತೆ. ಹೆಚ್ಚೆಚ್ಚು ಮಾಡಿದ್ರು ಕೂಡ ಅಷ್ಟು ಸುಲಭ ಇರಲ್ಲ. ಈಗಾಗಲೇ ಸಾಕಷ್ಟು ಪ್ರಯತ್ನ ಪಟ್ಟಿರ್ತೀವಿ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಆ 50 ರೂಪಾಯಿಯನ್ನು ಸರಿದೂಗಿಸ್ಲಿಕ್ಕೆ ಏನು ಮಾಡ್ತೀವಿ, ನಾವು ಸಾಲ ತೆಗೆದುಕೊಳ್ಬೋದು. ಅಂದರೆ 200 ರೂಪಾಯಿ ಆದಾಯ ಇದ್ದದ್ದು 250 ರೂಪಾಯಿ ಖರ್ಚಾದರೆ ಇನ್ನೂ 50 ರೂಪಾಯಿ ಏನಾಗುತ್ತೆ, ನಮಗೆ ಅಲ್ಲಿ ಕೊರತೆ ಉಂಟಾಗುತ್ತೆ. ಅದನ್ನು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತೀವಿ, ವಿತ್ತೀಯ ಕೊರತೆ ಅಂತ ಹೇಳ್ತೀವಿ. ಅದನ್ನು ಸರಿದೂಗಿಸ್ಲಿಕ್ಕೆ ಏನು ಮಾಡ್ತೀವಿ, ನಾವು ಬೇರೆಯವ್ರ ಕಡೆಯಿಂದ ಸಾಲ ತೆಗೆದುಕೊಳ್ತೀವಿ. ಆದರೆ ಸಾಲ ತೆಗೆದುಕೊಂಡಾಗ ಏನಾಗ್ತಾರೆ, ಅವರು ಬಡ್ಡಿ ಹಾಕ್ತಾರೆ, ಒಂದು ಟೈಮ್ ಲಿಮಿಟ್ ಇರ್ತಾರೆ.
ಆ ಬಡ್ಡಿ ಮತ್ತು ಆ ಅಸಲಿ ಎಲ್ಲ ಸೇರಿ ಅವರಿಗೆ ದುಡ್ಡು ಕೊಡಬೇಕಾಗುತ್ತೆ, ವಾಪಸ್ ಕೊಡಬೇಕು, ಮರುಪಾವತಿ ಮಾಡಬೇಕಾಗುತ್ತೆ. ಆ ಮರುಪಾವತಿ ಮಾಡಬೇಕಾದ್ರೆ ಏನಾಗುತ್ತೆ, ಯಾವ ರೀತಿ ಮರುಪಾವತಿ ಮಾಡ್ತೀರಿ ನೀವು, ಮತ್ತು ನಿಮ್ಮ ಆದಾಯದ ಮೂಲಗಳೇನಿರ್ತಾವಲ್ಲ ಅವುಗಳನ್ನು ಹೆಚ್ಚೆಚ್ಚು ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಮಾಡೋಕ್ಕಾಗಲ್ಲ, ಬಂದಿರತಕ್ಕಂಥ ಆದಾಯದಲ್ಲಿ ಎಷ್ಟೋ ಸೋರಿಕೆ ಆಗುತ್ತೆ. ಕೆಲವು ಸಲ ವೆಚ್ಚ ಮಾಡುವಾಗ ಏನೇನೋ ಮಾಡಿಬಿಟ್ಟಿರ್ತೀವಿ. 200 ರೂಪಾಯಿ ವೆಚ್ಚ ಮಾಡಬೇಕಾದದ್ದು 200 ರೂಪಾಯಿ ವೆಚ್ಚ ಆಗ್ತಿರ್ತೈತೆ, ಅದಕ್ಕೆ 800 ರೂಪಾಯಿ ತೋರಿಸ್ಬಿಟ್ಟಿರ್ತೀವಿ. ಅಲ್ಲಿ ಇನ್ನೂ 600 ರೂಪಾಯಲ್ಲಿ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ. ಇಂಥ ಕೆಲವು ಒಳಸುಳಿಗಳಿಂದ ಏನಾಗುತ್ತೆ, ಕೆಲವೊಂದು ಸಲ ನಷ್ಟ ತುಂಬಿಕೊಳ್ಳೋಕ್ಕೆ ನಷ್ಟ ಆಗಿರ್ತದೆ. ಅಂದರೆ ಪ್ರಾಮಾಣಿಕತನದ ಕೊರತೆ ಅಲ್ಲಿ ಬಂದುಬಿಡ್ತದೆ. ನಮ್ಮ ಸರಿಯಾದ ಪ್ಲ್ಯಾನಿನ ಪ್ರಕಾರ ನಾವು ಆದಾಯವನ್ನು ಖರ್ಚನ್ನು ಮಾಡಿಕೊಂಡ್ರೆ, ವಿನಿಯೋಗಿಸಿಕೊಂಡ್ರೆ ಅಲ್ಲಿ ಏನಾಗುತ್ತೆ, ನಾವು ಆದಾಯವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಆದರೆ ಭಾರತದಂಥ ದೇಶಗಳಲ್ಲಿ ಈ ಪ್ರಾಮಾಣಿಕತೆಯ ಕೊರತೆ ಭಾಳ ಇರುವುದರಿಂದ ಏನಾಗುತ್ತೆ, ನಾವು ಅಷ್ಟು ಸುಲಭವಾಗಿ ಸರಿದೂಗಿಸಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ಈ ಬಜೆಟ್ನಲ್ಲಿರ್ತಕ್ಕಂಥ ಅಮೌಂಟ್ ಆ ಕಾರ್ಯಕ್ಕೆ ವಿನಿಯೋಗ ಆಗಬೇಕಾದ್ರೆ ನಡುವೆ ಸಾಕಷ್ಟು ಸೋಲು ಬರ್ತದೆ. ಅದೊಂದು ಬೇರೆ ಕಥೆಯೇ, ಆ ಕಥೆ ನಂತರದಲ್ಲಿ ನೋಡೋಣ. ಅಂದರೆ ಈ ರೀತಿಯಾಗಿ ನಾವು ಮಾಡ್ತಕ್ಕಂಥ ವೆಚ್ಚ ಜಾಸ್ತಿ ಆದಂಗೆಲ್ಲ ಏನಾಗ್ತೈತೆ, ನಮಗೆ ವಿತ್ತೀಯ ಕೊರತೆ ಆಗಲಿಕ್ಕೆ ಸಾಧ್ಯತೆ ಇದೆ. ವೆಚ್ಚ ಜಾಸ್ತಿ ಆಗಿಬಿಟ್ರೆ ಹೂಡಿಕೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹೂಡಿಕೆ ಮಾಡಲಿಕ್ಕೆ ನೀವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಕ್ಯಾಪಿಟಲ್ ಗೇನ್ಸನ್ನು ಪಡಲಿಕ್ಕೆ ಸಾಧ್ಯತೆ ಇಲ್ಲ. ಹೂಡಿಕೆ ಮಾಡಬೇಕಾದ್ರೆ ಮತ್ತೆ ನೀವು ಬೇರೆ ಕಡೆಯಿಂದ ಸಾಲ ತರಬೇಕಾಗುತ್ತೆ. ಯಾವುದೋ IMF ಇರ್ಬೋದು, ಯಾವುದೋ ಬ್ಯಾಂಕುಗಳಿರ್ಬೋದು, ಇನ್ಯಾವುದೋ ಇದಿರ್ಬೋದು. ಅವ್ರು ಸಾಲ ಕೊಡಬೇಕಾದ್ರೆ ಹಂಗೆ ಕೊಡೋದಿಲ್ಲ. ಅವರು ಕೆಲವಾರು ಕಂಡೀಷನ್ಗಳು ಹಾಕ್ತಾರೆ. ಆ ಕಂಡೀಷನ್ಗಳನ್ನು ಒಪ್ಕೊಂಡ ಮೇಲೆ ಅವ್ರು ಸಾಲ ಕೊಡ್ತಾರೆ, ಅದಕ್ಕೆ ಬಡ್ಡಿ ವಿಧಿಸ್ತಾರೆ. ಆ ಬಡ್ಡಿ ಎಲ್ಲ ಸೇರಿ ಏನಾಗುತ್ತೆ, ಸಾಲ ಮರುಪಾವತಿ ಮಾಡಬೇಕಾದ್ರೆ ಕೆಲವು ಸಲ ಕಷ್ಟ ಆಗಿರ್ಬೋದು. ಆದರೆ ಕೆಲವು ಸಲ ಅನಿವಾರ್ಯವಾಗಿ ಸಾಲವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ಹೇಗೋ ಮಾಡಿ ಆ ಸಾಲವನ್ನು ಮುಗಿಸಬೇಕಾಗುತ್ತೆ. ಇಲ್ಲಿ ನಮಗೆ 1991ರಲ್ಲಿ ಭಾರತ ದೇಶಕ್ಕೆ ಯಾರೂ ಸಾಲ ಕೊಡ್ತಿದ್ದಿಲ್ಲ. ಅಂಥ ಸಂಕಷ್ಟ ಸ್ಥಿತಿಯಲ್ಲಿ ಏನು ಮಾಡಿದ್ರು, ನಮಗೆ ಮನಮೋಹನ್ ಸಿಂಗ್ ಒಂದು ಬಜೆಟನ್ನು ಕೊಟ್ಟು ಭಾರತದ ಆರ್ಥಿಕ ದಿಕ್ಕನ್ನೇ ಬದಲಾವಣೆ ಮಾಡಿದರು. ನಂತರದಲ್ಲಿ ಸಾಲ ಕೊಡಲಿಕ್ಕೆ ಬೇರೆ ಬೇರೆ ದೇಶಗಳು ನಾ ಮುಂದು ತಾ ಮುಂದು ಅಂತೇಳಿ ಬಂದು, ಅದು ಬೇರೆ ಕತೆ. ಅದು 30 ವರ್ಷದ ಹಿಂದಿನ ಕತೆ. ಆದರೂ ಕೂಡ ಅಲ್ಲಿ ಆಗಿರ್ತಕ್ಕಂಥ ಲೆಕ್ಕಾಚಾರಗಳು ಕೂಡ ಇನ್ನೂ ನಡೀತಾ ಇದೆ. ಅದರ ಬೇಸಿನ ಮೇಲೆ, ಅದರ ಆಧಾರದ ಮೇಲೆ ನಾವು ಎಷ್ಟೋ ಬಜೆಟ್ಗಳನ್ನು ಮಂಡನೆ ಮಾಡ್ತೀವಿ. ಆದರೂ ಕೂಡ ಆ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಆಗ್ತಾಯಿಲ್ಲ. ಅಂದರೆ ಸಾಲ ಕೊಡಬೇಕಾದ್ರೆ ಆ ಸಾಲದ ಮರುಪಾವತಿಯನ್ನು ನೋಡ್ತವೆ, ಇಲ್ಲದ್ರೆ ಆ ದೇಶದಲ್ಲಿರ್ತಕ್ಕಂಥ ಆಸ್ತಿಯನ್ನು ಮುಟ್ಟುಗೋಲಾಗಲಿಕ್ಕೆ ಪ್ರಯತ್ನ ಪಡ್ತವೆ. ನಾವು ಶ್ರೀಲಂಕಾದಲ್ಲಿ ಏನಾಯ್ತು ಅಂತ ನೋಡ್ತೀವಿ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೇವೆ. ಅಲ್ಲಿ ಸಮಸ್ಯೆ ಬಂದಿರೋದಿದೆ. ಅನುತ್ಪಾದಕಗಳ ಮೇಲೆ ವೆಚ್ಚ ಮಾಡಿದಾಗ ಏನಾಗುತ್ತೆ, ಸಾಲ ಬೆಳಕಂತ ಹೋಗುತ್ತೆ. ಅಲ್ಲಿ ನಾವು ಯಾವ ಸೆಕ್ಟರ್ಗೆ, ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡಬೇಕು ಅಷ್ಟನ್ನು ಕೊಡಬೇಕಾಗತ್ತೆ. ಕೆಲವು ಸಲ ಈ ಪರಿಸರದ ಹಿನ್ನೆಲೆಯಲ್ಲಿ ಅಥವಾ ಈ ನೈಸರ್ಗಿಕ ಅವಾಂತರದ ಹಿನ್ನೆಲೆಯಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಆ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೂ ಕೂಡ ಏನಾಗುತ್ತೆ, ನಾವು ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಕಡಿಮೆ ಮಾಡಿ ಇನ್ನೊಂದು ಕ್ಷೇತ್ರಗಳಲ್ಲಿ ಜಾಸ್ತಿ ಮಾಡಿ ಅದನ್ನು ಸರಿ ಹೊಂದಿಸಬೇಕಾಗುತ್ತೆ. ಆ ಸರಿ ಹೊಂದಿಸಿದಾಗ ಏನಾಗುತ್ತೆ, ನಾವು ಈ ಆದಾಯವನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಬಂದಿರತಕ್ಕಂಥ ಆದಾಯವನ್ನು ಹೂಡಿಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಹೂಡಿಕೆ ಮಾಡಿದಲ್ಲಿ ಮತ್ತೆ ನಾವು ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದೆಲ್ಲ ನಿರುದ್ಯೋಗ ಸಮಸ್ಯೆ ಕೂಡ ಬರ್ತದೆ. ಯಾಕಂದರೆ ಯಾವುದೇ ವ್ಯಕ್ತಿ, ಯಾವುದೇ ಸಮಾಜ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಕೊಂಡುಕೊಳ್ಳಬೇಕಾದ್ರೆ ಅವನಿಗೆ ಕೊಂಡುಕೊಳ್ಳುವ ಶಕ್ತಿ ಇರಬೇಕಾಗುತ್ತೆ. ಆ ಕೊಂಡುಕೊಳ್ಳುವ ಶಕ್ತಿ ಬೇಕಾದರೆ ಅವನಿಗೆ ಉದ್ಯೋಗ ಇರಬೇಕಾಗುತ್ತೆ. ನಿರುದ್ಯೋಗಿಗಳಿಗೆ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಇರ್ತದೆ. ಹೀಗಾಗಿ ಅವರಿಗೇನು ಕೊಂಡುಕೊಳ್ಳೋಕ್ಕಾಗಲ್ಲ. ಆ ಕೊಂಡುಕೊಳ್ಳೋಕ್ಕಾಗದರೆ ಅಲ್ಲಿರ್ತಕ್ಕಂಥ ಉತ್ಪಾದನೆ ಮಾಡಿದ ವಸ್ತುಗಳು ಹಾಗೇ ಬರ್ತವೆ. ಹಾಗೇನಾಗುತ್ತೆ, ಕಂಪ್ನಿ ಲಾಸ್ ಆಗುತ್ತೆ, ಫ್ಯಾಕ್ಟ್ರಿ ಲಾಸ್ ಆಗುತ್ತೆ, ಅವರು ಬಂದ್ ಮಾಡ್ತಾರೆ, ಮತ್ತು ನಿರುದ್ಯೋಗ ಇಂಥವೆಲ್ಲ ಹೆಚ್ಚಾಗ್ತಾರೆ. ಹೀಗಾಗಿ ನಮ್ಮಲ್ಲಿರ್ತಕ್ಕಂಥವ್ರಿಗೆ ನಾವೇನು ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಆದರೆ ಭಾರತದ ಈಗಿನ ದಿನಮಾನಗಳನ್ನು ನೋಡಿದರೆ ಉದ್ಯೋಗ ಸೃಷ್ಟಿ ಕಡಿಮೆ ಆಗ್ತಾಯಿದೆ.
ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ರು ಐ ಟಿಯಲ್ಲಿ ಭಾಳ ಉದ್ಯೋಗಗಳು ಕ್ರಿಯೇಟ್ ಆಗಿದ್ದಾವೆ ಅಂತೇಳಿ. ಆದರೆ ಇತ್ತೀಚಿನ ಅಂಕಿ ಸಂಖ್ಯೆಗಳು ಅದನ್ನು ತಪ್ಪನ್ನು ತೋರಿಸ್ತಾ ಇದ್ದಾರೆ. ಐ ಟಿಯಲ್ಲಿ ಎಲ್ಲ ಕಾರ್ಪೊರೇಟ್ ಸೆಕ್ಟರ್ಗಳನ್ನು ಸೇರಿಸಿದರೂ ಕೂಡ 4,000 ಪರ್ಮನೆಂಟ್ ಜಾಬ್ಗಳಿಲ್ಲ ಅಂತೆ. ಅವನ್ನೆಲ್ಲ ಬೇರೆ ಬೇರೆ ಬಿಸ್ನೆಸ್ ಪ್ರೊಸೆಸ್ನಲ್ಲಿ BPO ಪ್ರೊಸೆಸ್ನಲ್ಲಿ ಇನ್ನೂ ಬೇರೆ ಬೇರೆ ಇದಾಗಿ ಸಾವಿರಾರು ಗಟ್ಟಲೆ ಉಪಯೋಗ ಮಾಡ್ತಾರೆ. ಈಗ ಅವರನ್ನು ಕೂಡ ತೆಗಿತಾ ಇದ್ದಾರೆ. ಹೀಗಾಗಿ ಒಂದು ಕಾಲಕ್ಕೆ ಈ ಐ ಟಿಯಲ್ಲಿ ಸಾಕಷ್ಟು ಉದ್ಯೋಗ ಇದ್ದದ್ದು ಈಗ ಉದ್ಯೋಗವನ್ನು ಕಡಿತ ಮಾಡ್ತಕ್ಕಂಥ ಸ್ಥಿತಿ ಬಂದಿದ್ದಾರೆ. ಯಾಕಂದರೆ ಅವರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒತ್ತು ಕೊಟ್ಟು ಆದಷ್ಟು ಮಟ್ಟಿಗೆ ಈ ಉದ್ಯೋಗಿಗಳನ್ನು ತೊರೆಯುವುದು ಅಲ್ಲಿ ಭಾಳ ಮುಖ್ಯ ಆಗಿರ್ತದೆ. ಯಾಕಂದರೆ 20 ಮಂದಿ ಮಾಡುವ ಕೆಲಸವನ್ನು ಒಂದು ಯಾವುದೋ ಮನೆಯಲ್ಲಿ ಕುಂತ್ಕೊಂಡು ಬಟನ್ ಮಾಡಿಬಿಡ್ತದೆ. ಅಲ್ಲಿ ಸಾಕಷ್ಟು ಆದಾಯ ಬರ್ತದೆ. ಅವನು ಮತ್ತೆ ಬೇರೆ ಬೇರೆ ಅದಕ್ಕೆ ಇದು ಮಾಡ್ಬೋದು. ಆದರೆ ಅದಕ್ಕೆ ಇನ್ಕಮ್ ಕೊಡಬೇಕಲ್ಲ, ಆದಾಯ ತೆರಿಗೆ ಕೊಡಬೇಕಲ್ಲ. ಆದಾಯ ತೆರಿಗೆ ಕೊಡೋಕ್ಕಾಗಲ್ಲ. ಅವ್ರಿಗೆ ಆದಾಯ ತೆರಿಗೆಯಲ್ಲಿ ಮತ್ತೆ ರಿಯಾಯಿತಿ ಕೊಡ್ತಾರೆ. ಯಾಕೆ ರಿಯಾಯಿತಿ ಕೊಡ್ತಾರೆ ಅಂದರೆ, ಆ ರೀತಿ ರಿಯಾಯಿತಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಬಂಡವಾಳ ಏನಿರ್ತಲ್ಲ, ಬಂಡವಾಳವನ್ನು ಮತ್ತೆ ಅವ್ರು ತೊಡಗಿಸ್ಬೋದು ಅಂತಕ್ಕಂಥ ಒಂದು ಆಶೆಯಿಂದ ಏನು ಮಾಡ್ತಾರೆ ಸರ್ಕಾರ ಅಂಥವರಿಗೆ ರಿಯಾಯಿತಿ ಕೊಡ್ತಾರೆ. ಈ ನೋಡಿ, ಕಾರ್ಪೊರೇಟ್ ಸೆಕ್ಟರಿಗೆ ಸಾಕಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ ಆದಾಯ ತೆರಿಗೆಯಲ್ಲಿ. ಆದರೂ ಕೂಡ ಕಾರ್ಪೊರೇಟ್ ಸೆಕ್ಟರ್ಗಳು ಅದನ್ನು ತಮ್ಮ ಸ್ವಂತಕ್ಕೆ ಬಳಸ್ತಾ ಇದ್ದಾವೆ ಹೊರತು ಯಾವುದೇ ಕ್ಷೇತ್ರಕ್ಕೆ ಹೂಡಿಕೆ ಮಾಡ್ತಾ ಇಲ್ಲ. ಯಾಕಂದರೆ ಹೂಡಿಕೆ ಮಾಡಿದ್ರಿಂದ ಅದರಿಂದ ಮರುಪಾವತಿ ಆಗೋದು ಭಾಳ ಕಷ್ಟ ಆಗುತ್ತೆ. ನಿರುದ್ಯೋಗ ಜಾಸ್ತಿ ಆಗಿದೆ, ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಇದೆ, ಹೀಗಾಗಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅವ್ರು ತಮ್ಮಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅಂದರೆ ನಾವು ತಿಳ್ಕೊಂಡಿದ್ದೇನಾಯಿತು, ಈ ಕಾರ್ಪೊರೇಟ್ ಸೆಕ್ಟರ್ಗಳಿಗೆ ಆದಾಯ ತೆರಿಗೆ ರಿಯಾಯಿತಿ ಕೊಟ್ಟರೆ ಅಲ್ಲಿ ಉಳಿರ್ತಕ್ಕಂಥ ಬಂಡವಾಳವನ್ನು ಹೂಡಿಕೆ ಮಾಡ್ತಾರೆ ಅನ್ನೋದು ತಪ್ಪಾಯಿತು. ಯಾವ ರೀತಿಯಾಗಿ ಸಾಮಾಜಿಕ ಸ್ತರದಲ್ಲಿ ಹೆಣ್ಣುಮಕ್ಕಳನ್ನು ಈ ವರದಕ್ಷಿಣೆಯಲ್ಲದೆ ಮಾಡ್ಕೊಂಡು ಬಂದರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಾವನೆ ಏನಿತ್ತಲ್ಲ, ಅದು ತಪ್ಪು ಅಂತೇಳಿ ನನಗೆ ಗೊತ್ತಾಗುತ್ತೆ. ಈ ವರದಕ್ಷಿಣೆಯಲ್ಲದೆ ಮಾಡ್ಕೊಂಡ್ಬಂದವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಮನೆ ನೋಡ್ಕೊಂಡು ಹೋಗ್ತಾರೆ ಅಂತ ಅರ್ಥ ಹೇಳೋಕ್ಕೆ ಅಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ. ಅಂಥವ್ರು ಏನು ಮಾಡ್ತಾರೆ, ಭಾಳ ಮೂರಾಬಟ್ಟೆಯ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂಥದೇ ಒಂದು ಸ್ಥಿತಿಯನ್ನು ನಾವು ಇಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ, ಆರ್ಥಿಕ ಕ್ಷೇತ್ರದಲ್ಲಿ ಕಾಣಬಹುದು. ಅಂದರೆ ಇಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ರಿಯಾಯಿತಿಯನ್ನು ಸರಿದೂಗಿಸಬೇಕಾದ್ರೆ ಮತ್ತೆ ಸ್ಯಾಲರಿಡ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಎಂಪ್ಲಾಯಿಗೆ ಏನು ಮಾಡಬೇಕಾಗುತ್ತೆ, ಹೆಚ್ಚಿನ ತೆರಿಗೆಯನ್ನು ಹಾಕಬೇಕಾಗುತ್ತೆ, ಆದಾಯ ತೆರಿಗೆಯನ್ನು ಹಾಕಬೇಕಾಗುತ್ತೆ. GSTಯ ಸ್ಕೇಲನ್ನು ಹೆಚ್ಚಿಗೆ ಮಾಡಬೇಕಾಗುತ್ತೆ, ತೆರಿಗೆಯನ್ನು ಹೆಚ್ಚಿಗೆ ಮಾಡಬೇಕಾಗ್ತೈತೆ. ಆಮೇಲೆ ಸಣ್ಣ ಮತ್ತು ಮಧ್ಯಮ ತರಗತಿಯ ಉದ್ಯೋಗಿಗಳ ಕಂಪನಿಗಳು ಅವುಗಳನ್ನು ಕೂಡ ಹೆಚ್ಚಿಗೆ ಹಾಕಬೇಕಾಗ್ತೈತೆ. ಆದರೆ ಈ ಪೆಂಡಾಮಿಕ್ ಬಂದಾಗ, ಪೆಂಡಾಮಿಕ್ ಆದಮೇಲೆ ಏನಾಗುತ್ತೆ, ಸಣ್ಣ ಮತ್ತು ಮಧ್ಯಮ ಸೆಕ್ಟರ್ನಲ್ಲಿ ಏನಾಗುತ್ತೆ, ಎಷ್ಟೋ ಕಂಪನಿಗಳು ಮುಚ್ಚೋಗ್ಬಿಡುತ್ತೆ, ಎಷ್ಟೋ ಫ್ಯಾಕ್ಟ್ರಿಗಳು ಮುಚ್ಚೋಗ್ಬಿಡ್ತವೆ, ಎಷ್ಟೋ ಫ್ಯಾಕ್ಟ್ರಿಗಳು ಇನ್ನೂ ಸಾವರ್ಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅಂಥ ಸ್ಥಿತಿಯಲ್ಲಿ ಅಲ್ಲಿ ಉಂಟಾಗ್ತಕ್ಕಂಥ ಉದ್ಯೋಗದ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಕಾರ್ಪೊರೇಟ್ ಕ್ಷೇತ್ರಕ್ಕಿಂತ ಈ ಸಣ್ಣ ಮತ್ತು ಮಧ್ಯಮ ಕ್ಷೇತ್ರ ಏನಿತ್ತಲ್ಲ, ಇಂಡಸ್ಟ್ರಿ ಏನಿತ್ತು, ಉದ್ಯಮ ಏನಿತ್ತಲ್ಲ, ಅಲ್ಲಿ ಸಾಕಷ್ಟು ಉದ್ಯೋಗ ಕ್ರಿಯೇಟ್ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ. ಈಗ ಅಲ್ಲಿ ಕೂಡ ಆಗ್ತಾ ಇಲ್ಲ. ನಂತರದಲ್ಲಿ ಅತಿ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗುವುದು ಈ ಕೃಷಿ ಕ್ಷೇತ್ರದಲ್ಲಿ ಕೂಡ ಈಗ ಆಗ್ತಾ ಇಲ್ಲ. ಯಾಕಂದರೆ ಕೃಷಿ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ನಾವು. ಕೃಷಿ ಕ್ಷೇತ್ರ ಭಾಳ ದುಬಾರಿ ಆಗ್ತಾ ಇದೆ. ಹಾಕಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಸಿಗೋದಿಲ್ಲ, ಕೈಗೆ ಬಾಯಿಗೆ ಮಾತ್ರ ಅಷ್ಟೇ ಆಗ್ಬೋದು. ಉಳಿದ ಕೆಲವು ಸೌಲಭ್ಯಗಳನ್ನು ಪಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅಂತೇಳಿ ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ. ಮೊದಲು 60-70 ಅಂತ ಹೇಳ್ತಿದ್ವಿ, ಅದು 48ಕ್ಕೆ ಬಂತು, ಈಗ 24ಕ್ಕೆ ಇಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ಸಂಖ್ಯೆ 24. ಆದರೆ ಅಲ್ಲಿ ಉತ್ಪಾದನೆ, ಅಲ್ಲಿ ಉದ್ಯೋಗಗಳು ಕೂಡ ಅಲ್ಲಿ ಸೃಷ್ಟಿ ಆಗ್ತಾ ಇಲ್ಲ. ಅವರು ಕೂಡ ಏನು ಮಾಡ್ತಾ ಇದ್ದಾರೆ, ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಅಂದರೆ ಎಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಅಲ್ಲಿ ಸೃಷ್ಟಿಯಾಗೋದು ಬಂದಾಗಿಬಿಟ್ಟಿದೆ. ನಮ್ಮಲ್ಲಿ ನೋಡಿದಾಗ ಏನಾಗ್ತದೆ, ಈ IT ಸೆಕ್ಟರ್ಗಿಂತ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಿದೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ. ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಎಷ್ಟೋ ಜನರಿಗೆ ಉದ್ಯೋಗ ಕೊಟ್ಟಿದ್ದಾವೆ. ಆದರೆ ಅವುಗಳು ಮಾಡಿರ್ತಕ್ಕಂಥ ಉತ್ಪಾದನೆ ವಿನಿಯೋಗ ಆಗಲಿಕ್ಕೆ ಏನಾಗ್ತೈತೆ, ಅಲ್ಲಿ ಕೂಡ ಒಂಥರ ಜಡಪು ಉಂಟಾಗಿ ಏನಾಗ್ತೈತೆ, ಅವು ಅಲ್ಲೇ ಬೀಳಲಿಕ್ಕೆ ಶುರುವಾಗ್ತವೆ. ಹೀಗಾಗಿ ಅವರು ಕೂಡ ಇನ್ನು ಕಟ್ ಮಾಡಿಬಿಡ್ತಾರೆ, ಉದ್ಯೋಗಿಗಳನ್ನು ಕಟ್ ಮಾಡಿಬಿಡ್ತಾರೆ. ಈ ರೀತಿಯಾಗಿ
ಒಂದು 5-10 ವರ್ಷದಿಂದ 57% ಇರತಕ್ಕಂಥ ನಿರುದ್ಯೋಗ, 50% ಇರತಕ್ಕಂಥ ನಿರುದ್ಯೋಗ ಈಗ 87% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿರುದ್ಯೋಗಿಗಳ ಸಂಖ್ಯೆ ಬೆಳೀತಾ ಇದೆ. ಅದನ್ನು ಸ್ಪಷ್ಟವಾಗಿ ಭಾರತೀಯ ಎಕನಾಮಿಕ್ಸ್ ಹೇಳ್ತಾ ಇದೆ, ಪೇಪರ್ ಹೇಳ್ತಾ ಇದೆ. ಆಗ ಆ ಪೇಪರನ್ನು ಹೇಳ್ತಕ್ಕಂಥವರು ಆ ಪೇಪರ್ ಹೇಳ್ತಾರೆ, ಆ ಪೇಪರನ್ನು ಸಿದ್ಧಪಡಿಸಿರ್ತಕ್ಕಂಥ ಹೇಳ್ತಾರೆ. ಆದರೆ ಸರ್ಕಾರ ಅದನ್ನು ಒಪ್ಪಿಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ. ಎಷ್ಟು ಉದ್ಯೋಗಗಳು ಕ್ರಿಯೇಟ್ ಆಗಿವೆ ಅಂತಕ್ಕಂಥ ಒಂದು ಭಾವನೆಯನ್ನು ಜನರಲ್ಲಿ ಬಿಡ್ತಾ ಇದೆ. ಈ ಡಿಜಿಟಲ್ ಮೀಡಿಯಾ ಬಂದ ಮೇಲೆ ಸುಳ್ಳನ್ನು 10 ಸಲ ಅಥವಾ 20 ಸಲ 30 ಸಲ ಹೇಳ್ಬಿಟ್ರೆ ಅದೇ ನಿಜ ಆಗತಕ್ಕಂಥ ಒಂದು ಭ್ರಮೆಯಲ್ಲಿದ್ದೀವಲ್ಲ, ಆ ಒಂದು ಸ್ಥಿತಿಗೆ ನಮ್ಮ ಆಡಳಿತಗಳು ಬಂದುಬಿಟ್ಟಿದ್ದಾವೆ. ಈ ಹಿನ್ನೆಲೆಯಲ್ಲಿ ಅಲ್ಲೇನಾಗ್ತೈತೆ, ನಿರುದ್ಯೋಗ ಸೃಷ್ಟಿ ಆದಮೇಲೆ ಅಲ್ಲಿ ಕೊಂಡುಕೊಳ್ಳುವ ಶಕ್ತಿ ಇಲ್ಲ. ಕೊಂಡುಕೊಳ್ಳುವ ಶಕ್ತಿ ಇಲ್ಲದಿದ್ದರೆ ಉತ್ಪಾದನೆ ಅಲ್ಲೇ ಮೊಟಕಾಗುತ್ತೆ, ಹೆಚ್ಚಿನ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. ಮತ್ತು ಸಾಲ ತರ್ತೀವಿ, ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತೀವಿ, ವಿತ್ತೀಯ ಕೊರತೆ ಅಂತ ಹೇಳ್ತೀವಿ. ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಲ ತರ್ತೀವಿ. ಸಾಲದಲ್ಲಿ ಮತ್ತೆ ದುಪ್ಪಟ್ಟು ನಾವು ಕೊಡಬೇಕಾಗ್ತದೆ, ಬಡ್ಡಿಗೆ ಬಡ್ಡಿ ಕೊಡಬೇಕಾಗ್ತದೆ. ಹಾಗೆ ಯಾರೂ ಕೊಡೋದಿಲ್ಲ. ಅಂದರೆ ಈ ರೀತಿಯಾಗಿ ಒಂದು ವಿಶ್ವ ವರ್ತದಲ್ಲಿ ಏನಾಗಿದೆ, ಎಷ್ಟೋ ಸಲ ನಾವು ಸಿಕ್ಕಿಕೊಂಡಿರ್ತೀವಿ. ಇಲ್ಲಿ 10 ವರ್ಷಗಳಿಂದ 57% ಅಂದರೆ 90 ಲಕ್ಷ ಕೋಟಿ ಸಾಲ ಇದ್ದಿದ್ದು ಪ್ರಸ್ತುತದಲ್ಲಿ 187 ಲಕ್ಷ ಕೋಟಿ ಸಾಲ ಇದೆ ಅಂತ ಹೇಳ್ತಾರೆ. ಅಂದರೆ ಒಬ್ಬೊಬ್ಬ ಮನುಷ್ಯನಿಗೆ ಭಾರತದಲ್ಲಿರತಕ್ಕಂಥ 140 ಕೋಟಿ ಜನಸಂಖ್ಯೆಗೆ ಅದನ್ನು ಹೊರದಾಕಿಬಿಟ್ರೆ ಸಾಮಾನ್ಯವಾಗಿ ಒಬ್ಬೊಬ್ಬರ ಮೇಲೆ 1-1.5 ಲಕ್ಷ ಸಾಲ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಉಪಯೋಗ ಮಾಡದೇ ಇರಿ, ನಿಮ್ಮ ಮೇಲೆ 1-1.5 ಲಕ್ಷ ಸಾಲ ಇದೆ ಅಂತ ಹೇಳ್ತಾರೆ. ಅಂದರೆ ಈ ರೀತಿಯಾಗಿ ನೋಡಿದಾಗ ಏನಾಗುತ್ತೆ, ನಮಗೆ ಇನ್ನೂ ಬೆಳವಣಿಗೆ ಆಗಬೇಕಾದದ್ದು ಭಾಳ ಇದೆ. ಈ ಬೆಳವಣಿಗೆ ಕಡೆಗೆ ಲಕ್ಷ್ಯ ಕೊಡೋ ಬದಲು ಏನು ಮಾಡ್ತೀವಿ, ನಾವು ಬೇರೆ ಬೇರೆ ಕಡೆಗೆ ಲಕ್ಷ್ಯ ಕೊಡ್ತಾ ಇದ್ದೇವೆ. ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇಲ್ಲ, ಇರ್ತಕ್ಕಂಥ ಉದ್ಯೋಗಗಳು ಮೊಟಕಾಗ್ತಾ ಇದ್ದಾವೆ. ಇರ್ತಕ್ಕಂಥದ್ದನ್ನು ಜಾರಿ ಮಾಡಬೇಕಾದ್ರೆ ಪ್ರಾಮಾಣಿಕತೆ ಕೂಡ ಭಾಳ ಕಡಿಮೆ ಆಗ್ತಾ ಇದೆ. ಕೆಲವೇ ವ್ಯಕ್ತಿಗಳ ಪ್ರಾಮಾಣಿಕತೆಯಿಂದ ಎಷ್ಟೋ ಸಲ ದೇಶ ನಡೀತಕ್ಕಂಥ ಒಂದು ಸ್ಥಿತಿ ಬಂದುಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಏನಾಗುತ್ತೆ, ನಮಗೆ ಈ ಬೇರೆ ಬೇರೆ ಆಯಾಮಗಳಲ್ಲಿ ಬಜೆಟನ್ನು ನೋಡಬೇಕಾಗ್ತದೆ. ಬಜೆಟು ಇಷ್ಟು ಉತ್ಪಾದನೆ ಆಯಿತು, ಇಷ್ಟು ವೆಚ್ಚ ಆಯಿತು, ಇಷ್ಟು ಅದು ಬೇರೆ. ಅದನ್ನು ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಡ್ತಾರೆ. ಯಾವ್ಯಾವ ಸೆಕ್ಟರ್ಗೆ ಎಲ್ಲೆಲ್ಲಿ ಕೊಡಬೇಕಂತ ಹೇಳ್ತಾರೆ. ಈಗ ಮಾಡಿರ್ತಕ್ಕಂಥ ಬಜೆಟ್ NDA ಬಜೆಟ್ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂದರೆ NDA ಸಮ್ಮಿಶ್ರ ಸರ್ಕಾರ ಏನಿದೆಯಲ್ಲ, ಆ ಸಮ್ಮಿಶ್ರ ಸರ್ಕಾರದ ಮಿತ್ರ ಪಕ್ಷಗಳಿಗೆ ಅನುಕೂಲ ಮಾಡಿಕೊಳ್ಳೋಕ್ಕೋಸ್ಕರ ಈ ಬಜೆಟನ್ನು ತಯಾರು ಮಾಡಲಾಗಿದೆ ಅಂತೇಳಿ. ಅಂದರೆ ಉದಾಹರಣೆಗಾಗಿ ಬಿಹಾರ್ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಹೆಚ್ಚಿನ ದುಡ್ಡನ್ನು ಒದಗಿಸಲಾಗಿದೆ ಅಂತೇಳಿ. ಆಂಧ್ರಕ್ಕೆ 15,000 ಕೋಟಿ, ಬಿಹಾರಕ್ಕೆ 26,000 ಕೋಟಿ. ಆದರೆ ಅವು ಕೊಡ್ತಕ್ಕಂಥ ದೇಶಕ್ಕೆ ಕೊಡ್ತಕ್ಕಂಥ ಆದಾಯ ಭಾಳ ಕಡಿಮೆ. ದೇಶಕ್ಕೆ ಹೆಚ್ಚಿನ ಆದಾಯವನ್ನು ಕೊಡ್ತಕ್ಕಂಥದ್ದು ಮಹಾರಾಷ್ಟ್ರ, ನಂತರದಲ್ಲಿ ಕರ್ನಾಟಕ. ಆದರೆ ಈ ಯಾವ ರಾಜ್ಯಗಳ ಹೆಸರು ಕೂಡ ಅಲ್ಲಿಲ್ಲ. ವಿಶೇಷವಾಗಿ ದಕ್ಷಿಣ ರಾಜ್ಯಗಳ ಹೆಸರು ಕೂಡ ಇಲ್ಲ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳುನಾಡಿನ ಮದುರೈನಲ್ಲಿ ಹುಟ್ಟಿದ್ದು, ತಿರುಚಿರಾಪಳ್ಳಿಯಲ್ಲಿ ಎಜುಕೇಷನ್ ಪಡೆದಿದ್ದು ಕೇರಳ, ಆಂಧ್ರದಲ್ಲಿ ಬೆಳೆದದ್ದು, ಕರ್ನಾಟಕದಿಂದ ಜನಪ್ರತಿನಿಧಿಯಾಗಿ ಹೋಗಿ ವಿತ್ತ ಸಚಿವೆಯಾಗಿದ್ದು. ಇವೆಲ್ಲ ಇದ್ದರೂ ಕೂಡ ಅವರು ಯಾವ ಸ್ಟೇಟ್ಗಳಿಗೆ, ಯಾವ ರಾಜ್ಯಗಳಿಗೆ ಒಂದು ಪೈಸೆಯನ್ನು ಇಷ್ಟು ಕೊಡಬೇಕಾಗಿತ್ತು ಕೊಡ್ತಾ ಇಲ್ಲ. ಅವರ ಹೆಸರನ್ನು ಕೂಡ ಇರ್ತಾ ಇಲ್ಲ. ಅಂದರೆ ಒಂದು ಅರ್ಥದಲ್ಲಿ ಈ ವಿತ್ತ ಸಚಿವೆ ಸ್ಥಾನಾಂತರ ಆಗಿಬಿಟ್ಟಿದ್ದಾರೆ. ಅವ್ರ ಸಮಸ್ಯೆ ಏನೋ ಗೊತ್ತಿಲ್ಲ. ಆದರೂ ಕೂಡ ಈ ಒಂದು ಅಂಶವನ್ನು ನಾವು ಪರಿಗಣಿಸ್ತಾ ಏನಾಗುತ್ತೆ, ನಮಗೆ ಈ ಬಜೆಟ್ ಯಾವ ದಿಕ್ಕಿನ ಹತ್ರ ಹೊರಟಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದನ್ನು ಸರಿಪಡಿಸಬೇಕಾದ್ರೆ ಮತ್ತೆ ನಾವು ಬೇರೆ ಬೇರೆ ರೀತಿಯಾಗಿ ಹೋಗಬೇಕಾಗುತ್ತೆ. ಒಬ್ಬ ಒಳ್ಳೆಯ ಎಕನಾಮಿಸ್ಟ್, ಅರ್ಥಶಾಸ್ತ್ರಜ್ಞ ಬರಬೇಕಾಗ್ತದೆ. BJPಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಒಳ್ಳೆಯ ಅರ್ಥಶಾಸ್ತ್ರಜ್ಞರಿದ್ದಾರೆ. ಆದರೆ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗ್ತಾ ಇಲ್ಲ, ಏನು ಕಾರಣನೋ ಗೊತ್ತಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಮಂಡಿಸ್ತಕ್ಕಂಥ ಬಜೆಟ್ ಇಲ್ಲಿವರೆಗೆ ನೋಡಿದರೆ ಅದೊಂದು ಸಲ ಕಿರಾಣಿ ಅಂಗಡಿಯ ಆದಾಯ ಮತ್ತು ವೆಚ್ಚದಂಗೆ ಕಾಣ್ತಾ ಇದೆ ಅಂತೇಳಿ.
ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅರ್ಥಶಾಸ್ತ್ರಜ್ಞರ ಮೇಲೆ ಅವ್ರ ಬಗ್ಗೆ ಕಾಮೆಂಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಅವರು ಆ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು. ಆದರೆ ಅವರ ಸಲಹೆ ಸಹಕಾರಗಳನ್ನು ಯಾವ ಮಟ್ಟಿಗೆ ಸ್ವೀಕಾರ ಮಾಡ್ತಿದೋ ಆ ಸರ್ಕಾರಕ್ಕೆ ಗೊತ್ತು. ಆದರೆ ಅಂಥ ಅರ್ಥಶಾಸ್ತ್ರ ನಮ್ಮಲ್ಲಿದ್ದಾಗ ಅವರ ಸಲಹೆಯನ್ನು ತೆಗೆದುಕೊಳ್ಳೋದು ಕೂಡ ಒಂದು ಮಟ್ಟಕ್ಕೆ ತಪ್ಪಾಗುತ್ತೆ. ಅಂದರೆ ಅರ್ಥಶಾಸ್ತ್ರಜ್ಞರ ಸಲಹೆಯನ್ನು ನಾವು ತೆಗೆದುಕೊಂಡು ಬಜೆಟನ್ನು ಮಂಡನೆ ಮಾಡಿದ್ರೆ ಏನಾಗುತ್ತೆ, ದೇಶದ ಬೆಳವಣಿಗೆಯನ್ನು ಅನುಕೂಲ ಆಗುತ್ತೆ. ಅವರು ಯಾವ ಪಕ್ಷದವರೇ ಇರ್ಬೋದು, ಆ ಪಕ್ಷ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ ಆಗುತ್ತೆ. ಆ ದೇಶದ ಮಾತು ಮುಂದಿಟ್ಟರೆ ಎಲ್ಲ ಅರ್ಥಶಾಸ್ತ್ರಜ್ಞರು ತಮ್ಮ ತಮ್ಮ ಸಲಹೆಗಳನ್ನು ಕೊಡ್ತಾರೆ. ಅಂಥ ಒಳ್ಳೆಯ ಸಲಹೆಗಳನ್ನು ಸ್ವೀಕರಿಸಿ ನಾವು ಬಜೆಟನ್ನು ಮುಂದುವರಿಸಿದರೆ ಏನಾಗುತ್ತೆ, ಬಜೆಟನ್ನು ಮಂಡನೆ ಮಾಡಿದರೆ, ಬಜೆಟನ್ನು ಸಿದ್ಧಪಡಿಸಿದರೆ ದೇಶದ ಬೆಳವಣಿಗೆ ಆಗುತ್ತೆ. ಅದು ಬಿಟ್ಟು ಎಲ್ಲೋ ಕೆಲವು ಉದ್ಯಮಿದಾರರ ಆಸಕ್ತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬಜೆಟ್ ಮಂಡನೆ ಮಾಡಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಎಲ್ಲೋ ಕೆಲವು ಪಕ್ಷಗಳ ಕೆಲವು ರಾಜ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಂಡನೆ ಮಾಡಿಬಿಟ್ರೆ ದೇಶದ ಬೆಳವಣಿಗೆ ಆಗೋದು ಭಾಳ ಕಷ್ಟ ಆಗುತ್ತೆ. ಹೀಗಾಗಿ ಏನಾಗುತ್ತೆ, ಎಷ್ಟೋ ಸಲ ನಾವು ಬಜೆಟನ್ನು ಮಂಡನೆ ಮಾಡುವಾಗ ರಾಜಕೀಯವಾಗಿ ಕೂಡ ತಪ್ಪಿಬಿಡ್ತೀವಿ. ರಾಜಕೀಯವಾಗಿ ತಪ್ಪಿದರೂ ಕೂಡ ಆರ್ಥಿಕ ಪರಿಸ್ಥಿತಿ ನಮ್ಮನ್ನು ಎಲ್ಲಿಗೂ ಕೊಂಡೊಯ್ದುಕೊಡ್ತದೆ. ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಬಜೆಟನ್ನು ತಯಾರು ಮಾಡಬೇಕಾದ್ದು ಆ ವಿತ್ತ ಸಚಿವೆ ಮತ್ತು ಅವರ ಒಂದು ಟೀಮ್ ಏನಿರ್ತಲ್ಲ, ಆ ಟೀಮಿನ ಒಂದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿ ನಿರ್ವಹಿಸ್ತಾರೆ. ಆದರೆ ಹೇಗೆ ನಿರ್ವಹಣೆ ಆಗ್ತಾ ಇದೆ, ಹೇಗೆ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಎಲ್ಲ ನೋಡ್ತಾ ಇದ್ದೇವೆ. ಈ ಮೊನ್ನೆ ಜುಲೈ 23, 2024 ಮಂಡಿಸಿರ್ತಕ್ಕಂಥ 2024-25 ಬಜೆಟನ್ನು ಮಾಡಿಬಿಟ್ರೆ ನಮಗೆ 1990ರಲ್ಲಿ ಬಜೆಟನ್ನು ಮಂಡಿಸಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ನೆನಪಿಗೆ ಬರ್ತಾರೆ. ಅವರನ್ನು ಆಗ ಮೌನಿ ಸಿಂಗ್ ಅಂತ ಕೇಳ್ತಿದ್ರು. ಆ ಮೌನಿ ಸಿಂಗ್ ಮೌನವಾಗಿ ಅವರ ಕ್ರಾಂತಿಯನ್ನು ಮಾಡಿಬಿಟ್ರು. ಸಾಲವನ್ನು ಕೊಡಲಿಕ್ಕೆ ಹಿಂದೇಟಾಗ್ತಕ್ಕಂಥ ಎಷ್ಟೋ ರಾಷ್ಟ್ರಗಳು ಸಾಲ ಕೊಟ್ಟು ಭಾರತದ ಪ್ರಗತಿಯನ್ನು ಬೇರೆ ಕಡೆಗೆ ಕೊಂಡೊಯ್ದವು. ಐಟಿ ಉದ್ಯಮವನ್ನು ಒಂದು ಮಟ್ಟಕ್ಕೆ ಬೆಳೆಸಿದವು. ದೇಶದಲ್ಲಿಯೇ ಭಾರತ ಐಟಿ ಉದ್ಯಮದಲ್ಲಿ ಮಂಚೂಣಿಯಲ್ಲಿ ಬರುವಾಗಿ ಮಾಡಿತ್ತು ಆ ಬಜೆಟ್. ಅಂಥ ಒಳವುಗಳನ್ನು ನಾವು ಈ ಬಜೆಟ್ಗಳಲ್ಲಿ ಕಂಡುಕೊಳ್ಳಲು ಭಾಳ ಕಷ್ಟ ಆಗುತ್ತೆ. ನನಗೆ ಆ ಪಕ್ಷ ಈ ಪಕ್ಷ ಭಾಳ ಮುಖ್ಯ ಅಲ್ಲ. ದೇಶದ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೆ ನಮಗೆ ಎಲ್ಲ ಪಕ್ಷಗಳು ಬೇಕು, ಎಲ್ಲ ವ್ಯಕ್ತಿಗಳು ಬೇಕು. ಆ ವ್ಯಕ್ತಿಗಳಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಅವರ ಬೆನ್ನೆಲುಬು ಮಾತ್ರ ಗಟ್ಟಿಯಾಗಬೇಕಾಗಿದೆ. ಎಷ್ಟೋ ಸಲ ಬೆನ್ನೆಲುಬು ಗಟ್ಟಿ ಇಲ್ಲದೆ ನಾವು ನಿರ್ಧಾರ ತಗೊಂಡ್ಬಿಡ್ತೀವಲ್ಲ, ಅದು ಬೇರೆಯವರಿಗೆ ಉಪಯೋಗ ಆಗಿಕೊಡ್ತದೆ. ಆ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ಆಳ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ನಮ್ಮನ್ನು ಆಡಳಿತ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅಂತೇಳಿ ಬಜೆಟನ್ನು ತೆಗೆನಿಸ್ಕೊಳ್ತದೆ. ಇವುಗಳನ್ನೆಲ್ಲ ಮೀರಿ ನಾವು ಈ ಬಜೆಟನ್ನು ಮಂಡನೆ ಮಾಡಬೇಕಾಗ್ತದೆ. ಯಾಕಂದರೆ ಭಾರತದ ಸಂಪತ್ತು 10% ಇರತಕ್ಕಂಥ ಜನರಲ್ಲಿ 50% ಸಂಪತ್ತು ಶೇಖರಣೆಯಾಗಿದೆ. ಉಳಿದ 90% ಜನರಿದ್ದಾರಲ್ಲ, ಅವರಿಗೆ 1% ಮಾತ್ರ ಸಂಪತ್ತಿದೆ. ಅಂದರೆ ಅಲ್ಲಿ ಅವರಿಗೆ ಸಾಕಷ್ಟು ಆದಾಯ ಇದೆಯಲ್ಲ, ಆ ಸಾಂಪತ್ತಿಕ ಆದಾಯದ ಮೇಲೆ ತೆರಿಗೆ ವಿಧಿಸಿದರೆ 1%, ಭಾಳ ಅಂತ 2% ಬಿಟ್ಟರೆ ಅದೇ ಕೋಟಿಗಟ್ಟಲೆ ಆಗಿಬಿಡ್ತದೆ. ಆ 2% ಅವ್ರಿಗೇನು ದೊಡ್ಡದೇನಲ್ಲ. ಆದರೆ ಅದನ್ನೆಲ್ಲ ಈ ಬಜೆಟ್ಗಳಲ್ಲಿ ನಾವು ಕಾಣ್ತಾ ಇಲ್ಲ. ಈ ಬಜೆಟ್ಟು ಬೇರೆ ಬೇರೆ ರೂಪವನ್ನು ತೆಗೆದುಕೊಳ್ತಾ ಇದೆ. ಆದರೂ ಕೂಡ ಆ ಬಜೆಟ್ಟು ಒಂದು ಮಟ್ಟಕ್ಕೆ ಮುಂದುವರಿಬೋದು ಅಂತಕ್ಕಂಥ ಆಸೆ ಇದೆ. ಅದು ಭಾರತವನ್ನು ಮುನ್ನಡೆಸಲಿ. ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದು ಒಳ್ಳೆಯ ಬಜೆಟು. ಇನ್ನೂ ಒಳ್ಳೆಯ ಬಜೆಟ್ಗಳನ್ನು, ಇದಕ್ಕಿಂತ ಒಳ್ಳೆಯ ಬಜೆಟ್ಗಳನ್ನು ಮಂಡಿಸತಕ್ಕಂಥ ಒಂದು ಅವಕಾಶ ಅವರಿಗೆ ಸಿಗಲಿ. ಅವರು ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ದೇಶದ ಅಭಿವೃದ್ಧಿಗೆ ಉಪಯೋಗ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸಬೇಕಾಗ್ತದೆ. ಮಾನ್ಯರೇ, ಈ ಬಜೆಟಿನ ಬಗ್ಗೆ ನಾನು ಈ ಅರ್ಥಶಾಸ್ತ್ರಜ್ಞರಿಗೆ ಒಳಗೋಗಿಲ್ಲ. ಯಾಕಂದರೆ ಈ ಬಜೆಟನ್ನು ಅರ್ಥ ಮಾಡಿಕೊಳ್ಳೋದು ಜನಸಾಮಾನ್ಯರು ಒಂದು ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಜನಸಾಮಾನ್ಯರಿಗೆ ಮತ್ತು ಶ್ರೀಸಾಮಾನ್ಯರಿಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಏನೇನು ಸಾಧ್ಯತೆ ಇದೆ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದೀನಿ. ಇನ್ನು ಉಳಿದದ್ದು ನಂತರದಲ್ಲಿ ಇದ್ದೇ ಇದೆ. ಆತ್ಮೀಯರೇ, ನೀವು
ನಾನು ಹೇಳಿರ್ತಕ್ಕಂಥ ಕೆಲವಾರು ಅಂಶಗಳನ್ನು ಕೂಡ ಒಪ್ಪಿಕೊಳ್ಬೇಕಾಗುತ್ತೆ, ಒಪ್ಪಿಕೊಳ್ತಾ ಇದ್ರಿ ಅಂತ ನೆನೆಸ್ತಾ ಇದೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮುಖಾಮುಖಿಯಾಗುವ. ನಮಸ್ಕಾರ.